ನಿಮ್ಮೆಲ್ಲರಿಗೂ ಯಶಸ್ ಟಾಕೀಸ್ಗೆ ಸ್ವಾಗತ. ನಾನು ವಿಶಾಲಾಕ್ಷಿ. ನಿನ್ನೆಯ ಬಿಗ್ ಬಾಸ್ ಎಪಿಸೋಡ್ ನ ನೋಡಿದಂತಹ ವೀಕ್ಷಕರು ಅಶ್ವಿನಿ ಗೌಡ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ. ಕನ್ನಡ ಪರ ಹೋರಾಟಗಾರ್ತಿ, ಮಹಿಳಾ ಪರ ಹೋರಾಟಗಾರ್ತಿ, ಒಬ್ಬ ನಾಯಕ ನಟಿ ಅಂತ ಹೇಳ್ಕೊಂಡು ಬಿಗ್ ಬಾಸ್ಗೆ ಹೋದಂತಹ ಅಶ್ವಿನಿ ಗೌಡ ಅವರು ಏಕವಚನ ಪದ ಬಳಕೆ ಮಾಡೋದು ಸರಿಯಲ್ಲ ಅಂತ ಇಷ್ಟು ದಿನ ರೊಚ್ಚಿಗೆ ಇಡ್ತಾ ಇದ್ರು ಕೆಲ ವೀಕ್ಷಕರು. ಆದ್ರೀಗ ಅವರು ವೈಯಕ್ತಿಕವಾಗಿ ರಕ್ಷಿತಾನ ಟಾರ್ಗೆಟ್ ಮಾಡೋದಲ್ಲದೆ ಆಕೆಯ ಹೆಸರಿಗೆ ಮಸಿ ಬಳಿಯುವಂತ, ಆಕೆಯನ್ನ ವೈಯಕ್ತಿಕವಾಗಿ ತೇಜೋವಧೆ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ನಿನ್ನೆಯ ಬಿಗ್ ಬಾಸ್ ಎಪಿಸೋಡ್ ನ ನೋಡಿದಂತಹ ವೀಕ್ಷಕರೆಲ್ಲರಿಗೂ ಕೂಡ ಏನ್ ವಿಚಾರ, ಯಾವ ವಿಚಾರ ಅನ್ನುವಂತ ಸತ್ಯಾಸತ್ಯತೆ ಏನು ಅನ್ನೋಂಥದ್ದು ಕೂಡ ಗೊತ್ತಾಗಿರುತ್ತೆ. ಸೊ ನನ್ನ ಚಾನೆಲ್ ನ ಆಡಿಯನ್ಸ್ಗೋಸ್ಕರ ನಾನು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ನಿನ್ನೆಯ ಬಿಗ್ ಬಾಸ್ ಎಪಿಸೋಡ್ ನ ನಾನು ನೋಡಿದೆ. ಡೇ 1 ಇಂದನೂ ಕೂಡ ರಕ್ಷಿತನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಶ್ವಿನಿ ಗೌಡ ಅವರು. ಕಾರ್ಟೂನು, ಈಡಿಯಟ್ ಅಂತ ಹೇಳಿದ್ರು, ಶಿ ಈಸ್ ನಥಿಂಗ್ ಬಟ್ ಅನ್ ಎಸ್ ಅಂತ ಹೇಳಿದ್ರು. ಪದೇ ಪದೇ ಅಂದ್ರೆ ಕಾನ್ವರ್ಸೇಷನ್ ನಡೆದಾಗ ಅಥವಾ ಜಗಳ ಆದಂತ ಸಂದರ್ಭದಲ್ಲಿ ಮುಚ್ಕೊಂಡು ಮಲಕೋ, ಈ ರೀತಿಯ ಪದ ಬಳಕೆಗಳನ್ನ ತುಂಬಾ ಸಲ ಮಾಡಿದ್ರು. ಆದ್ರೆ ನಿನ್ನೆ ಬಿಗ್ ಬಾಸ್ ಒಂದು ಟಾಸ್ಕ್ ಅನ್ನ ನೀಡಿರ್ತಾರೆ. ನಿಮ್ಮ ಎದುರಾಳಿ ಏನು ಪ್ರತಿಸ್ಪರ್ಧಿಗಳು ಏನಿರ್ತಾರಲ್ಲ, ಅವರಿಗಿಂತ ನೀವೆಷ್ಟು ಅರ್ಹರಿದ್ದೀರಿ ಬಿಗ್ ಬಾಸ್ ಮನೆಯಲ್ಲಿ ಉಳ್ಕೊಳ್ಳೋದಕ್ಕೆ, ಅವ್ರು ಯಾಕೆ ಅನರ್ಹರು ಅನ್ನೋದನ್ನ ಮುಖಕ್ಕೆ ಮಸಿ ಬಳಿಯೋ ಮೂಲಕ ಹೇಳುವಂತ ಒಂದು ಟಾಸ್ಕ್ ಇತ್ತು. ಆಗ ರಕ್ಷಿತಾ ಶೆಟ್ಟಿ ಅಶ್ವಿನಿ ಗೌಡ ಅವರ ಹೆಸರನ್ನ ಸೂಚಿಸ್ತಾರೆ. 100 ಸಿನಿಮಾ ಮಾಡಿರ್ಲಿರಿ, ಎಷ್ಟೇ ಸಕ್ಸಸ್ಫುಲ್ ವ್ಯಕ್ತಿ ಆಗಿರ್ಲಿ, ಒಬ್ಬ ವ್ಯಕ್ತಿನ ಕನಿಷ್ಠವಾಗಿ ನೋಡ್ತಾರೆ, ಬ್ಲಡಿ ಲೂಸರ್ ಅಂತ ಹೇಳ್ತಾರೆ. ಜೊತೆಗೆ ಯೋಗ್ಯತೆ ಇಲ್ಲ, ಮತ್ತೆ ಕನಿಷ್ಠವಾಗಿ ಇವರ ಹೆಸರನ್ನ ಮೇಲಕ್ಕೆ ಇಟ್ಕೊಂಡು ಯಾರೆಲ್ಲ ಕೆಳಗಡೆ ಇಟ್ಟು, ಬೇರೆಯವ್ರನ್ನ ಕೆಳಗಡೆ ಇಟ್ಟು ನೋಡ್ತಾರಲ್ಲ, ಆ ಒಂದು ಗುಣ, ಆ ತರದ ಒಂದು ವ್ಯಕ್ತಿತ್ವ ಅಶ್ವಿನಿ ಗೌಡ ಅವರದ್ದು. ಸೊ ಅವ್ರು 100 ಸಿನಿಮಾ ಮಾಡಿದ್ರು ವೇಸ್ಟ್ ಅಂತ ಹೇಳಿ ರಕ್ಷಿತಾ ಶೆಟ್ಟಿ ತನ್ನ ಅಭಿಪ್ರಾಯವನ್ನ ಮಂಡಿಸಿ, ನಾನು ಇವರಿಗಿಂತ ಬೆಸ್ಟ್, ನಾನು ಮನೇಲಿ ಇರೋದಕ್ಕೆ ಅರ್ಹಳಿದ್ದೀನಿ, ಆದ್ರೆ ಅಶ್ವಿನಿ ಗೌಡ ಅವರು ಈ ಬಿಗ್ ಬಾಸ್ ಮನೆಯಲ್ಲಿ ಇರೋದಕ್ಕೆ ಅನರ್ಹರು ಅನ್ನುವಂತ ವಿಚಾರವನ್ನ ಹೇಳಿದ್ರು. ಸೊ ಇದೇ ವಿಚಾರವನ್ನ ತೆಗೆದುಕೊಂಡಂತಹ ಅಶ್ವಿನಿ ಗೌಡ ಅವರು ಈಕೆ ಕಲಾವಿದರನ್ನ ಅವಮಾನ ಮಾಡ್ಕೊಂಡೇ ಬರ್ತಾ ಇದ್ದಾಳೆ. ನಿಮ್ಗೆ ಗೊತ್ತಿದೆ, ಕಾವ್ಯ ಮತ್ತೆ ಅಶ್ವಿನಿ ಗೌಡ ಅವರ ಕಾನ್ವರ್ಸೇಷನ್ ಅಲ್ಲಿ ರಕ್ಷಿತಾ ಎಂಟ್ರಿ ಆದಂತ ಸಂದರ್ಭದಲ್ಲಿ, ಇದು ಧಾರಾವಾಹಿ ಅಲ್ಲ, ನಿಮ್ಮ ಹೈ ಡ್ರಾಮಾ ಏನಿದ್ರು, ನಿಮ್ಮ ನಾಟಕ ಏನಿದ್ರು ಹೊರಗಡೆ ಇಟ್ಕೊಳ್ಳಿ ಅಂತ ಆಕೆ ಹೇಳಿದ್ರೆ ವಿನಃ ಕಲಾವಿದರಿಗೆ ಅವಮಾನ ಮಾಡೋದು, ಕಲಾವಿದರಿಗೆ ಅಗೌರವ ತೋರುವಂತ ಕೆಲಸವನ್ನೇನು ರಕ್ಷಿತಾ ಶೆಟ್ಟಿ ಮಾಡಿರ್ಲಿಲ್ಲ. ಆದ್ರೆ ಕಿಚ್ಚನ ಪಂಚಾಯಿತಿಯಲ್ಲಿ ಇದನ್ನ ತಿರುಗಿಸಿ ಮಾತನಾಡುವಂತ ಕೆಲಸವನ್ನ ಅಶ್ವಿನಿ ಗೌಡ ಅವರು ಮಾಡಿದ್ದಾರೆ. ಜೊತೆಗೆ ನನಗೆ 4-5 ಬಾರಿ ಚಪ್ಪಲಿ ತೋರಿಸಿದ್ರು, ಕಲಾವಿದರಿಗೆ ಅಗೌರವ ತೋರಿಸ್ತಾಳೆ, ಅಧಿಕ ಪ್ರಸಂಗತನ ಮಾಡ್ತಾಳೆ, ಜಗಳ ಆದಂತ ಸಂದರ್ಭದಲ್ಲಿ ನೃತ್ಯ ಮಾಡೋ ಮೂಲಕ, ಡಾನ್ಸ್ ಮಾಡೋ ಮೂಲಕ ಕಲಾವಿದರನ್ನ ಹೀಯಾಳಿಸ್ತಾಳೆ ಅನ್ನೋ ಮಾತನ್ನ ಹೇಳಿದ್ರು. ಈಗ ಮತ್ತದೇ ವಿಚಾರವನ್ನ ತೆಗೆದುಕೊಂಡು ಕಲಾವಿದರಿಗೆ ಅಗೌರವ ತೋರಿಸ್ತಾ ಇದ್ದಾಳೆ. ನಾನ್ 100 ಸಿನಿಮಾ ಮಾಡಿದೀನಿ ಅಂದ್ರೆ 15 ವರ್ಷಕ್ಕೆ ನಾನು ಸಿನಿಮಾ ಇಂಡಸ್ಟ್ರಿಗೆ ಪಯಣ ಶುರು ಮಾಡಿದಂತವಳು. ನಾನು 100 ಸಿನಿಮಾ ಮಾಡಿದೀನಿ, ನನ್ನ ಪಾಪ್ಯುಲಾರಿಟಿ ಏನು, ನನ್ನ ಸಾಧನೆ ಏನು ಅನ್ನೋಂಥದ್ದು ಇಡೀ ಜಗತ್ತಿಗೆ ಗೊತ್ತಿದೆ. ಆದ್ರೆ ಈಕೆ ಏನ್ ಮಾಡಿದಾಳೆ, ಈಕೆ ಒಂದು ಯೂಟ್ಯೂಬ್ ಚಾನಲ್ ಇಟ್ಕೊಂಡು ಇಲ್ಲಿವರೆಗೂ ಬಂದಿರತಕ್ಕಂಥವಳು. ನಾನು 15 ವರ್ಷ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಏಳು ಬೀಳುಗಳನ್ನ ಕಂಡು ಒಬ್ಬ ಕನ್ನಡ ಪರ ಹೋರಾಟಗಾರ್ತಿಯಾಗಿ, ಮಹಿಳಾ ಪರ ಹೋರಾಟಗಾರ್ತಿಯಾಗಿ ನಾನೇನು, ನನ್ನ ಸಾಧನೆ ಏನು, ನನ್ನ ಕೇಪಬಲ್ ಏನು, ನನ್ನ ಕೆಪಾಸಿಟಿ ಏನು, ನನ್ನ ತಾಕತ್ತೇನು ಅನ್ನುವಂಥದ್ದನ್ನ ನಾನು ತೋರಿಸಿದೀನಿ. ನಾನು ಜೈಲ್ಗೆ ಹೋಗೋದಕ್ಕೂ ರೆಡಿ ಇದ್ದೀನಿ. ಆದ್ರೆ ಈಕೆ ರೆಡಿ ಇದ್ದಾಳ? ಈಕೆ ನಾನು ಒಂದು ಯೂಟ್ಯೂಬ್ ಚಾನಲ್ ಮಾಡಿ, 1 ಅಲ್ಲ 10 ಯೂಟ್ಯೂಬ್ ಚಾನಲ್ ಮಾಡಿ ನಾನು ಈಕೆ ತರ ನಾನು ಸಾಧನೆ ಮಾಡ್ಬೋದು. ಆದ್ರೆ 40 ವರ್ಷಕ್ಕೆ 100 ಸಿನಿಮಾ ಮಾಡಿ ಇಲ್ಲಿವರೆಗೂ ಬಂದು ನಿಂತಿದ್ದೀನಲ್ಲ, ನನ್ನ ಸಾಧನೆನ ಈಕೆ ಕೈಲಿ ಮಾಡಕ್ಕಾಗತ್ತಾ ಅಂತ ಒಬ್ಬ ಕಲಾವಿದೆಯಾಗ ಅವ್ರು ಕೇಳಿದ್ರು. ಆದ್ರೆ ಒಬ್ಬ ಯೂಟ್ಯೂಬ್ ಚಾನಲ್ ಮಾಡ್ಕೊಂಡು ಇಲ್ಲಿವರೆಗೂ ಬಂದಿದ್ದಾಳೆ ಅನ್ನೋಂಥದ್ದು ಅವರು ಆಕೆಯ ಅದು ಆಕೆಯ ಪ್ರೊಫೆಷನ್. ಅವಳು ಯೂಟ್ಯೂಬ್ ಚಾನಲ್ ಮಾಡ್ತಾಳೋ ಅಥವಾ ಯಾವ್ದಾದ್ರು ಒಂದು ಸಂಸ್ಥೆನಲ್ಲಿ ಕೆಲಸ ಮಾಡ್ತಾಳೋ, ಅದನ್ನ ಇವರು ಪ್ರಶ್ನೆ ಮಾಡೋದು ಸರಿಯಲ್ಲ. ಕಲಾವಿದ್ರು, ಫಸ್ಟ್ ಆಫ್ ಆಲ್ ಕಲಾವಿದರಿಗೆ ಎಲ್ಲಿಯೂ ಕೂಡ ಅಗೌರವ ತೋರಿಸಿಲ್ಲ. ನೀವು ಇದು ಧಾರಾವಾಹಿ ಅಲ್ಲ, ನಿಮ್ಮ ಡ್ರಾಮಾ, ನಿಮ್ಮ ನಾಟಕನ ಹೊರಗಡೆ ಇಟ್ಕೊಳ್ಳಿ ಅಂತ ಹೇಳಿದ್ದು ಸಹಜ. ಆದ್ರೆ ಕಲಾವಿದರಿಗೆ ಯಾವುದೇ ರೀತಿಯ ಅಗೌರವ ತೋರುವಂತ ಕೆಲಸವನ್ನ ಆಕೆ ಮಾಡಿರ್ಲಿಲ್ಲ. ಇದನ್ನ ಕಿಚ್ಚನ ಪಂಚಾಯತಿಯಲ್ಲಿ ಕಿಚ್ಚ ಪ್ರಶ್ನೆ ಮಾಡ್ಲಿಲ್ಲ. ಅಲ್ಲಿ ಪ್ರತಿಸ್ಪರ್ಧಿಗಳು ಯಾರ್ಯಾರಿದ್ರು, ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳು ಏನಿದ್ದಾರೆ, ಅವರು ಕೂಡ ಅದನ್ನ ಕ್ವಶನ್ ರೈಸ್ ಮಾಡಿ ಅಥವಾ ಕೈ ಎತ್ತಿ ಕಿಚ್ಚನ ಮುಂದೆ ಆ ವಿಚಾರವನ್ನ ಪ್ರಸ್ತಾಪ ಮಾಡ್ಲಿಕ್ಕೂ ಕೂಡ ಧೈರ್ಯ ತೋರಿರ್ಲಿಲ್ಲ. ಆದ್ರೆ ಈಗ ಬಿಗ್ ಬಾಸ್ ನಲ್ಲಿ ಇರೋದಕ್ಕೆ ಯಾರು ಅರ್ಹರು ಅನರ್ಹರು ಮಸಿ ಬಳಿಯೋ ಮೂಲಕ ಹೇಳಿ ಅಂದಾಗ ಗಿಲ್ಲಿನೂ ಕೂಡ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಜೊತೆಗೆ ಧನುಷ್ ಕೂಡ ರಕ್ಷಿತಾ ಪರವಾಗಿ ನಿಂತರು. ನಾವು ಕಲಾವಿದ್ರೆ, ಆದ್ರೆ ರಕ್ಷಿತಾ ಕಲಾವಿದರಿಗೆ ಅಗೌರವ ತೋರುವಂತ ಕೆಲಸ ಮಾಡ್ಲಿಲ್ಲ. ಆಕೆ ಹೇಳಿದ್ದು, ನೀವೇನಾದ್ರೂ ಓಟ್ ಹಾಕಿದ್ರೆ ಆ ಓಟ್ ನಾನು ಮುರಿದು ಹಾಕ್ತೀನಿ ಅಂತ ಹೇಳಿದ್ಲೇ ಹೊರತು, ಕಾಲಲ್ಲಿ ಹೊಸ್ಕಾಗ್ತೀನಿ ಅಂತ ಹೇಳಿದ್ರೆ ಹೊರತು ಕಲಾವಿದರಿಗೆ ಕಾಲಲ್ಲಾಡಿಸಿ ಅಗೌರವವನ್ನ ತೋರಿಸಿಲ್ಲ. ಬ್ರೇಕ್ ಮಾಡ್ತೀನಿ ನಿಮ್ಮ ಓಟ್ ಅನ್ನ ಅಂತ ಹೇಳಿದ್ಲೇ ಹೊರತು ಕಾಲಲ್ಲಾಡಿಸೋ ಮೂಲಕ ಯಾವುದೇ ರೀತಿಯಲ್ಲೂ ಕೂಡ ಕಲಾವಿದರಿಗೆ ಅಗೌರವ ತೋರಿಸಿಲ್ಲ ಅನ್ನೋದನ್ನ ವಿಚಾರವನ್ನ ಧನುಷ್ ಮತ್ತೆ ಗಿಲ್ಲಿ, ಯಾಕಂದ್ರೆ ಅಲ್ಲಿ ಏನಾಯ್ತು ಅನ್ನೋದನ್ನ ಅವ್ರು ಕಣ್ಣಾರೆ ನೋಡಿರ್ತಾರೆ. ಹೀಗಾಗಿ ರಕ್ಷಿತಾ ಪರವಾಗಿ ಅವ್ರು ನಿಂತಿದ್ದಾರೆ. ಸೊ ಯಾಕೆ ಕಲಾವಿದರಿಗೆ ಅಗೌರವ ತೋರಿಸಿದಾಳೆ, ಚಪ್ಪಲಿ ತೋರಿಸಿದ್ರು,
ಈ ತರದೆಲ್ಲ ವಿಚಾರವನ್ನ ಪದೇ ಪದೇ ಅಂದ್ರೆ ಸುಳ್ಳನ್ನ ಸತ್ಯ ಮಾಡ್ಲಿಕ್ಕೆ ಹೊರಟಿದ್ದಾರಾ, ಅಥವಾ ದಿನದ 24 ಗಂಟೆಯಲ್ಲಿ ಅಥವಾ ವಾರ ಪೂರ್ತಿ ಏನೆಲ್ಲ ನಡೀತು ಅಸಲಿ ಏನು ಅನ್ನೋದನ್ನ ಮುಂದಿನ ಪಂಚಾಯತಿಯಲ್ಲಿ ನೋಡ್ಲೇಬೇಕಾಗುತ್ತೆ. ಯಾಕಂದ್ರೆ ಕಳೆದ ವೀಕಲ್ಲೂ ಅದು ಕೂಡ ಡಿಸ್ಕಷನ್ ಆಗಿತ್ತು. ಆದ್ರೆ ಕಿಚ್ಚನ ಪಂಚಾಯತಿಯಲ್ಲಿ ಅದು ಪ್ರಶ್ನೆಗೆ ಮುನ್ನೆಲೆಗೆ ಬರಲಿಲ್ಲ. ಸುದೀಪ್ ಕೂಡ ಆ ಒಂದು ಪ್ರಶ್ನೆನ ರೈಸ್ ಮಾಡಲಿಲ್ಲ. ಕಮಿಂಗ್ ವೀಕಲ್ಲಿ ಏನಾದ್ರೂ ಕೂಡ ನಿಜವಾಗ್ಲೂ ರಕ್ಷಿತಾ ಕಲಾವಿದರಿಗೆ ಕಲೆಗೆ ಅಗೌರವ ತೋರಿದ್ದಾಳ ಅನ್ನೋದನ್ನ ನೋಡ್ಬೇಕು. ಆದ್ರೆ ವ್ಯಕ್ತಿಗತವಾಗಿ ಟಾರ್ಗೆಟ್ ಮಾಡಿದ್ರು. ರಕ್ಷಿತಾ ಹೆಸರಿಗೆ ಒಂದ್ ರೀತಿಯಲ್ಲಿ ಕಳಂಕ ಬರುವಂತ ಮಾತನ್ನ ಆಡಿದ್ದಾರೆ. ಏನಂತಂದ್ರೆ ನಾವು 24-25 ವರ್ಷ ಆಗಿದ್ರು ಕೂಡ ಯಾರಿಗೂ ಅಂಟ್ಕೊಂಡು ಕೂರ್ತಿರ್ಲಿಲ್ಲ. ಜೊತೆಗೆ ಇವಳ ತರ ಅಂದ್ರೆ ರಕ್ಷಿತಾ ತರ ರೂಮ್ಗೆ ಹೋಗ್ಬಿಟ್ಟು ಯಾವಂದೋ ಜೊತೆ ಕೈ ಹಿಡ್ಕೊಂಡು ಕೂತಿರ್ಲಿಲ್ಲ ಅಂತ. ಹಾಗಾದ್ರೆ ರಕ್ಷಿತಾ ಯಾರ್ ಕೈ ಹಿಡ್ಕೊಂಡು ಕೂತಿದ್ದಾಳೆ? ಒಳಗಡೆ ಇರೋರು ಆಲ್ಮೋಸ್ಟ್ ಮ್ಯಾರೇಜ್, ಧನುಷ್ ಕೂಡ ಮದ್ವೆ ಆಗಿದೆ, ಚಂದ್ರಪ್ರಭಾಗ್ ಮದ್ವೆ ಆಗಿದೆ, ಮಾಳು ಅವ್ರಿಗೆ ಮದ್ವೆ ಆಗಿದೆ, ಧ್ರುವಂತ್ ಅವ್ರನ್ನ ಅಣ್ಣ ಅಂತ ಕರೀತಾಳೆ. ಅಭಿ ಜೊತೆ ಹೆಚ್ಚೇನು ಮಾತಾಡೋದಿಲ್ಲ ರಕ್ಷಿತಾ. ಯಾರ ಜೊತೆಗೆ ಅಂದ್ರೆ ಒಂದು ಎಮೋಷನಲ್ ಒಳಗಡೆ ಇದ್ದಾಗ, ಎಮೋಷನಲಿ ಬ್ರೇಕ್ ಡೌನ್ ಆದಾಗ ಯಾರಿಗಾದ್ರೂ ಕೈ ಹಿಡ್ಕೊಂಡು ಕೂರ್ಲೇಬೇಕಾಗುತ್ತೆ. ತಮ್ಮ ಸಂಕಟವನ್ನ ತಮ್ಮ ದುಃಖವನ್ನ ತೋಡ್ಕೊಳ್ಳೇಬೇಕಾಗುತ್ತೆ. ಹಾಗಾದ್ರೆ ರೂಮ್ಗೆ ಹೋಗಿ ಕೈ ಹಿಡ್ಕೊಂಡು ಕೂತ್ಕೊಂಡು ಅವ್ರ ಕಷ್ಟ ಸುಖವನ್ನ ಹಂಚ್ಕೊಂಡ್ ಮಾತ್ರಕ್ಕೆ ಅವ್ರ ಜೊತೆ ಅಫೇರ್ ಇದೆ ಅಂತನ ಅಥವಾ ಸಂಬಂಧ ಇದೆ ಅಂತನ? ಯಾವ ಆಂಗಲ್ ನಲ್ಲಿ ನೀವು ಹೇಳಿದ್ದು? ರಕ್ಷಿತಾ ನಿಂತರ ನಾನು ರೂಮ್ಗೆ ಹೋಗ್ಬಿಟ್ಟು ಯಾರ್ದೋ ಕೈ ಹಿಡ್ಕೊಂಡು ಕೂತಿಲ್ಲ ಅಂತ ಹೇಳಿದ್ದು ಎಷ್ಟು ಸರಿ? 24-25 ವರ್ಷಕ್ಕೆ ನಿಂತರ ಅಂಟ್ಕೊಂಡು ಕೂರ್ತಿರ್ಲಿಲ್ಲ ನಾನು ಅಂತಂದ್ರೆ, ನೀವೇ ಹೇಳಿದಾಗೆ 15-16 ವರ್ಷಕ್ಕೆ ನಿಮಗೆ ಮದ್ವೆ ಆಗುತ್ತೆ, ಮಗು ಕೂಡ ಇದೆ, ರಕ್ಷಿತಾ ಅಂದ್ರೆ ರಕ್ಷಿತಾ ವಯಸ್ಸಿನ ಮಗನೇ ನಿಮಗಿದ್ದಾನೆ. ಸೊ ನೀವು ಯಾರ್ಯಾರದ್ದು ಕೈ ಹಿಡ್ಕೊಳ್ದಲೆ ಇಲ್ಲಿವರೆಗೂ ಬಂದಿರ್ಬೋದು, ನೀವು ಯಾರ ಜೊತೆಗೂ ಸಂಬಂಧ ಬೆಳೆಸ್ತಾನೆ ಇರ್ಬೋದು. ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವರ್ಗ ಏನ್ ಪ್ರಶ್ನೆ ಕೇಳ್ತಿದ್ದೆ ಗೊತ್ತಾ ಅಶ್ವಿನಿ ಮೇಡಮ್? ನೀವು ಕೈ ಹಿಡ್ಕೊಳ್ದಲೆ ಮದ್ವೆ ಆಯ್ತಾ, ಕೈ ಹಿಡ್ಕೊಳ್ದಲೆ ಮಗು ಆಯ್ತಾ ಅನ್ನೋ ಲೆವೆಲ್ಗೆ ನಿಮ್ಮನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸೊ ನೀವು ವ್ಯಕ್ತಿಗತವಾಗಿ ಒಬ್ಬರ ಹೆಸರಿಗೆ ಮಸಿ ಬಳಿಯುವಂತ ಕೆಲಸವನ್ನ ಮಾಡಿದ್ದು, ವೈಯಕ್ತಿಕವಾಗಿ ತೇಜೋವಧೆ ಮಾಡಿದ್ದು ರಕ್ಷಿತಾ ಅವರದ್ದು ಸರಿಯಲ್ಲ ಅನ್ನುವಂಥದ್ದು ರಕ್ಷಿತಾನ ಫಾಲೋ ಮಾಡೋರ ಪ್ರಶ್ನೆ. ಅಟ್ ದಿ ಸೇಮ್ ಟೈಮ್ ಬಿಗ್ ಬಾಸ್ ವೀಕ್ಷಕರ ಪ್ರಶ್ನೆಯು. ಆಕೆ ಯಾರ್ಯಾರ್ದು ಕೈ ಹಿಡ್ಕೊಂಡು ಕೂತ್ಕೊಳ್ಳಿ, ಅದು ಅವಳ ವೈಯಕ್ತಿಕ. ಒಳಗಡೆ ಇದ್ದಾಗ ಸ್ಟ್ರಾಟಜಿನ ಯೂಸ್ ಮಾಡ್ಬೇಕಾಗುತ್ತೆ. ಹಾಗಂತ ನಮ್ಗೆ ಅಂದ್ರೆ ನಮ್ ಬಿಗ್ ಬಾಸ್ ವೀಕ್ಷಕರಾಗಿ ನಮ್ಗೆ ಯಾರಿಗೂ ಕೂಡ ರಕ್ಷಿತಾ ಯಾರದ್ದೋ ಜೊತೆ ಅಫೇರ್ ಇದೆ, ರಕ್ಷಿತಾ ಯಾರದ್ದೋ ಜೊತೆ ಸ್ನೇಹ ಬೆಳೆಸಿದ್ದಾಳೆ, ರಕ್ಷಿತಾ ಯಾರದ್ದೋ ಜೊತೆ ಲವಲ್ ಬಿದ್ದಿದ್ದಾಳೆ ಅಂತ ನಮಗಂತೂ ಅನ್ಸಿಲ್ಲ. ಆದ್ರೆ ಸೂರಜ್ ಮತ್ತೆ ರಾಶಿಕಾ ರಿಲೇಶನ್ಶಿಪ್ ಅಲ್ಲಿ ಶುರು ಆಗಿರ್ಬೋದು, ಲವ್ ಅಲ್ಲಿ ಬಿದ್ದಿರ್ಬೋದು ಅಂತ ಅನಿಸಿದೆ. ಯಾಕಂದ್ರೆ ಆ ರೀತಿ ಪೋರ್ಟ್ರೇ ಆಗ್ತಿದೆ, ಆ ರೀತಿಯ ವಿಜುವಲ್ಸ್ ಗಳು ನಮ್ಗೆ ನೋಡ್ಲಿಕ್ಕೆ ಸಿಗ್ತಾ ಇದೆ. ಬಟ್ ರಕ್ಷಿತಾ ಗಿಲ್ಲಿ ಆಗ್ಲಿ, ಯಾಕಂದ್ರೆ ಗಿಲ್ಲಿ ಕಾವ್ಯ ಆಲ್ರೆಡಿ ಅಂದ್ರೆ ಅವರಿಬ್ರು ಮಧ್ಯೆ ಒಂದ್ ಒಳ್ಳೆ ಸ್ನೇಹ ಇದೆ. ಬಟ್ ನೋಡೋರ್ಗೆ ಅವರಿಬ್ರು ಪ್ರೇಮಿಗಳಾಗಿದ್ರೆ ಚಂದ ಅಂತ ಅನ್ಸೋಕ್ ಶುರುವಾಗಿದೆ. ಬಟ್ ರಕ್ಷಿತಾ ಹೆಸರು ಯಾರಿಗೂ ಕೂಡ ತಳಕ ಹಾಕೊಂಡಿಲ್ಲ. ಆಕೆ ಎಲ್ಲರ ಜೊತೆ ಚೆನ್ನಾಗಿದ್ದಾಳೆ. ಅಷ್ಟೇ ಅರ್ಚಾಡಿ ಕಿರ್ಚಾಡಿ ನೀವೇನೇ ಮಾಡಿ ರಕ್ಷಿತಾ ಉತ್ತರ ಏನಾಗಿತ್ತು ನಿಮ್ಮ ಮುಂದೆ ಅನ್ನೋದು ಗೊತ್ತಿರುತ್ತೆ. ನೀವ್ ಹೇಳಿದ್ರಿ ನಿನ್ನಂತ 10 ಯೂಟ್ಯೂಬ್ ಚಾನಲ್ ನಾನು ಮಾಡಿ ತೋರಿಸ್ತೀನಿ ಅಂತ ತೋರಿಸಿ, ಪರವಾಗಿಲ್ಲ. ನಿಮ್ಮ ತರ ಅವಳು ಕಲಾವಿದೆ ಅಲ್ಲ ಸದ್ಯಕ್ಕೆ. ಆಕೆ ನಿಮ್ಮಷ್ಟು ಸಿನಿಮಾಗಳನ್ನ ಮಾಡಿ ನಿಮ್ಮ ಮುಂದೆ ತೋರ್ಸೋಕ್ ಆಗುತ್ತಾ ಇಲ್ಲ ಗೊತ್ತಿಲ್ಲ. ಬಟ್ ಆಕೆ ಒಂದು ಚಾಲೆಂಜ್ ಮಾಡಿದಾಳೆ ನಿಮಗೆ ಬಿಗ್ ಬಾಸ್ ಮನೆಯಲ್ಲಿ, ನಿಮ್ಮನ್ನ ಈ ಬಿಗ್ ಬಾಸ್ ಮನೆಯಿಂದ ಕಳಿಸಿದೆ ನಾನು ಆಚೆ ಹೋಗೋದು ಅಂತ. ನೀವು ಇದೇ ರೀತಿಯ ಪದಪ್ರಯೋಗ ಮಾಡ್ತಾ ಇದ್ರೆ ಮುಚ್ಕೊಂಡ್ ಕೂತ್ಕೋ, ಮುಚ್ಕೊಂಡ್ ಮಲ್ಕೋ, ಈಡಿಯಟ್, ಸ್ಟೂಪಿಡ್, ಕಾರ್ಟೂನು, ಶಿ ಇಸ್ ನಥಿಂಗ್ ಬಟ್ ಅನ್ ಎಸ್, ಈ ರೀತಿಯ ಪದ ಬಳಕೆ ಮಾಡಿ ಮಾತಿಗೂ ಓ ಅಂತ ಹೋಗಿದ್ರೆ ಅದನ್ನ ಕೂಲಾಗಿ ಹೇಳಿಯಲ್ಲ. ಅಂತಾನೆ ಯಾಕೆ ಹೋಗ್ತೀರಾ? ಮುಚ್ಕೊಂಡ್ ಕೂತ್ಕೋ, ಮಿಡಲ್ ಯಾಕೆ ಬರ್ತೀಯಾ? ಅವಳು ನಿಮ್ ತರ ಕಂಟೆಸ್ಟೆಂಟು, ಮಿಡಲ್ ಎಂಟ್ರಿ ಆಗ್ಲೇಬೇಕು. ಅವಳೇ ನಿಮ್ಗೆ ಅವಳು ಇವಳು ಹೋಗೇಲೆ ಬಾರೇಲೆ ಅಂತ ಹೇಳಿಲ್ಲ. ನೀವು ಫಸ್ಟ್ ಶುರು ಮಾಡಿದ್ರಿ, ಅದಕ್ಕೆ ಅವಳು ಹೋಗು ಅಂತ ಹೇಳಿದ್ಲೆ ಹೊರತು ಹೋಗೇಲೆ ಅಂತ ಇನ್ನು ಬಳಸಲೇ ಇಲ್ಲ ಆಕೆ. ಸೊ ಅವಳು ವಯಸ್ಸಲ್ಲಿ ಚಿಕ್ಕವಳಾದ್ರೂ ಕೂಡ ದೊಡ್ಡವರ ರೀತಿ ನಡೆದುಕೊಳ್ತಾ ಇದ್ದಾಳೆ. ಆಕೆಯ ದೊಡ್ಡತನ ಎಂತದ್ದು ಅನ್ನೋದನ್ನ ಇಡೀ ಕರ್ನಾಟಕಕ್ಕೆ ತೋರಿಸ್ತಾ ಇದ್ದಾಳೆ. ನೀವು ಆಕೆಗಿಂತ ದೊಡ್ಡವರು, ಆದ್ರೆ ನಿಮ್ಮ ವ್ಯಕ್ತಿತ್ವ ನಮ್ಗೆ ಇಲ್ಲಿವರೆಗೂ ಕೂಡ ನಿಮ್ಮನ್ನ ನಾವು ರೆಸ್ಪೆಕ್ಟ್ ಮಾಡ್ತಾ ಇದ್ವಿ. ಆದ್ರೆ ನಿಮ್ ತರ ಯಾವಾಗ ಕೈ ಹಿಡ್ಕೊಂಡು ರೂಮಲ್ಲಿ ಕುತ್ಕೊಳ್ಳಲ್ಲ ಅಂತಂದ್ರು ನಿಮ್ಮ ಮೇಲಿರ್ತಕ್ಕಂಥ ಗೌರವ ಒಂಚೂರು ಕಡಿಮೆ ಆಗಿದೆ. ದಯವಿಟ್ಟು ಅಶ್ವಿನಿ ಗೌಡ ಅವ್ರೆ, ನಿಮ್ಮ ವೈಯಕ್ತಿಕ ಗ್ರಜ್ಜಸ್ ಏನೇ ಇರಲಿ ಒಳಗಡೆ, ಆಟದ ತರ ಆಡಿ, ಟಾರ್ಗೆಟ್ ಮಾಡಿ, ವೈಯಕ್ತಿಕವಾಗಿಯೂ ಟಾರ್ಗೆಟ್ ಮಾಡಿ. ಆದ್ರೆ ಈ ರೀತಿ ತೇಜೋವಧೆ ಮಾಡುವಂತ ಕೆಲಸವನ್ನ ಇನ್ನು ಮುಂದೆ ಯಾವ ಪ್ರತಿಸ್ಪರ್ಧಿಗಳಿಗೂ ಮಾಡಬೇಡಿ ಅನ್ನುವಂಥದ್ದು ಆಸ್ ಎ ಬಿಗ್ ಬಾಸ್ ವೀಕ್ಷಕರಾಗಿ ಇದು ನನ್ನ ಅಭಿಪ್ರಾಯ. ಇದು ಈ ಕ್ಷಣದ ಒಂದು ಸ್ಪೆಷಲ್ ಎಪಿಸೋಡ್.